ಹೇ ಹಾಯ್, ಗುಡ್ ಈವ್ನಿಂಗ್ ಎವ್ರಿ ಒನ್. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಸೊ ನೀವೇನಾದರೂ ಊಟಿ ಕುನ್ನೂರಿಗೆ ಹೋಗೋ ಪ್ಲ್ಯಾನ್ ಮಾಡ್ತಿದ್ದೀರಾ? ನೀವು ಪ್ಲ್ಯಾನ್ ಮಾಡ್ತಿದ್ದೀರಿ ಅಂತ ಆದರೆ ದಯವಿಟ್ಟು ನಾನು ಮಾಡಿರೋ ಮಿಸ್ಟೇಕ್ಸನ್ನು ನೀವು ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಯಾವುದೆಲ್ಲ ಪಾಯಿಂಟ್ಸನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ, ಬಿಕಾಸ್ ಐ ವಿಲ್ ಗ್ಯಾರಂಟಿ ಯು ದ್ಯಾಟ್ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ. ನೀವೇನಾದರೂ ಇನ್ನು ಮುಂದೆ ಊಟಿ ಕುನ್ನೂರಿಗೆ ಹೋಗೋ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಅಂತಾದರೆ. ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ವಾಟ್ ಈಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ಊಟಿ ಕುನ್ನೂರ್ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತು ನೀವು ಟ್ರಾವೆಲ್ ಹೇಗೆ ಮಾಡಬೇಕು, ಮತ್ತು ನೀವು ಯಾವ ಥರ ಸ್ಟೇ ಹುಡ್ಕೊಳ್ಬೇಕು, ಮತ್ತು ಅದರ ಜೊತೆಗೆ ಯಾವುದೆಲ್ಲ ಥಿಂಗ್ಸನ್ನು ನೀವು ಇಟ್ಕೊಂಡಿರಬೇಕು ಹೋಗೋ ಮೊದಲು ಅಂತ ಪಾಯಿಂಟ್ ಟು ಪಾಯಿಂಟ್ ಸಮ್ ಟಿಪ್ಸ್ ಇದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಹಾಗಾಗಿ ಈ ವಿಡಿಯೋನ ನೀವು ಕೊನೆ ತನಕ ನೋಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೊ ಮೊದಲಿಗೆ ಪಾಯಿಂಟ್ ನಂಬರ್ 1. ಸೊ ಪಾಯಿಂಟ್ ನಂಬರ್ 1ನಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಥರ ಊಟಿ ಕುನ್ನೂರ್ ಈ ಎರಡು ಪ್ಲೇಸ್ ತುಂಬ ಚಳಿ ಇರೋ ಪ್ರದೇಶ. ನಾವು ಬೆಂಗಳೂರಿಂದ ಊಟಿ ಕುನ್ನೂರಿಗೆ ಹೋಗಿದ್ದು. ಎರಡೂ ಜಾಗನೂ ತುಂಬ ಚಳಿ ಇದೆ. ಬಟ್ ಆ 3 ದಿನದ ಟ್ರಿಪ್ಪಲ್ಲಿ ನನಗೇನು ಫೀಲ್ ಆಯಿತು ಅಂದರೆ, ಐ ಫೆಲ್ಟ್ ಲೈಕ್ ನಾನು ಸಾಕ್ಸ್ ತೊಗೊಂಡು ಹೋಗಬೇಕಿತ್ತು, ಮತ್ತು ಗ್ಲೌಸ್ ಹಾಕಬೇಕಿತ್ತು, ಸ್ವಲ್ಪ ಕಾಟನ್ ಪ್ಯಾಡ್ ಇಟ್ಕೊಳ್ಬೇಕಿತ್ತು ಅಂತ ಅನಿಸ್ತು. ಯಾಕಂದರೆ ನಾವು ಜನವರಿ ಎಂಡಿಗೆ ಹೋಗಿದ್ದು. ಯೂಶ್ವಲಿ ನೀವು ಏನಾದರೂ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಹೋಗೋ ಪ್ಲ್ಯಾನ್ ಮಾಡ್ತಿದ್ದೆ. ಇಟ್ಸ್ ಪ್ಯೂರಿ ವಿಂಟರ್ ಅಲ್ವಾ. ಆ ವಿಂಟರ್ ಟೈಮಲ್ಲಿ ಏನಾಗುತ್ತೆ, ತುಂಬ ಚಳಿ ಇದೆ ಅಲ್ಲಿ. ಹಾಗಾಗಿ ಬೆಟರ್ ನೀವು ಸಾಕ್ಸ್ ಅಥವಾ ಗ್ಲೌಸ್ ಆ್ಯಂಡ್ ಸಮ್ ಕಾಟನ್ ಪ್ಯಾಡ್ಸ್ ಅಥವಾ ಜಾಕೆಟ್ ಬೇಕೇ ಬೇಕು. ಇದೆಲ್ಲ ನೀವು ಇಟ್ಕೊಂಡೇ ಇರಬೇಕು. ಯಾಕಂದರೆ ನೀವು ತಿರುಗಾಡೋ ಟೈಮಲ್ಲಿ ಹಾಕ್ಕೊಳ್ದಿದ್ರು ಅಟ್ಲೀಸ್ಟ್ ಎಟ್ ನೈಟ್ ಆ್ಯಂಡ್ ಅರ್ಲಿ ಮಾರ್ನಿಂಗ್ ತುಂಬ ಚಳಿ ಇರುತ್ತೆ. ಹಾಗಾಗಿ ಬೆಟರ್ ನೀವು ಅದೆಲ್ಲ ಇಟ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಟ್ ಈಸ್ ಪಾಯಿಂಟ್ ನಂಬರ್ 1. ಆ್ಯಂಡ್ ಕಮಿಂಗ್ ಟು ಪಾಯಿಂಟ್ ನಂಬರ್ 2. ಸೊ ಏನಂದರೆ ಪ್ರಾಪರ್ ಪ್ಲ್ಯಾನ್ ಮಾಡಿ. ಯಾಕಂದರೆ ಟು ಅವಾಯ್ಡ್ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಸ್ವಲ್ಪ ಪ್ಲ್ಯಾನಿಂಗ್ ಇರಲಿ. ಹೇಳ್ಬೋದು ಒಂದೊಂದು ಸಲ ಪ್ಲ್ಯಾನ್ ನಮಗೆ ಲಾಸ್ಟ್ ಮಿನಿಟಲ್ಲಿ ಮಾಡಬೇಕು ಅಂತಾಗುತ್ತೆ. ನಮಗೆ ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಬಟ್ ನಾನು ಒಂದು 23 ಡೇಸ್ ಮೊದಲು ನಾನು ಊಟಿ ಕುನ್ನೂರ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ಬಟ್ ಫಾರ್ಚುನೇಟ್ಲಿ ನಮಗೆ ಪ್ಲ್ಯಾನಿಂಗಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಆಗಲಿಲ್ಲ. ಬಟ್ ದೇರ್ ಆರ್ ಸಮ್ ಪಾಯಿಂಟ್ಸ್ ವೇರ್ ಐ ಫೆಲ್ಟ್ ಓಕೆ, ಇಲ್ಲಿ ನಾವು ಈ ಥರ ಪ್ಲ್ಯಾನ್ ಮಾಡಿದರೆ ಚೆನ್ನಾಗಿರ್ತಿತ್ತು, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬಹುದಿತ್ತು ಅಂತ ಅನಿಸಿರೋ ಜಾಗಗಳಿದೆ. ಸೊ ಹಾಗಾಗಿ ಫಸ್ಟ್ ಪಾಯಿಂಟ್ ಇದರಲ್ಲಿ ನಾನು ಟ್ರಾವೆಲ್ ಬಗ್ಗೆ ಹೇಳ್ತೇನೆ. ಯಾಕಂದರೆ ನೀವು ಬಜೆಟ್ ಫ್ರೆಂಡ್ಲಿಯಾಗಿ ಹೋಗಬೇಕು ಅಂತ ಡಿಸೈಡ್ ಮಾಡ್ತಿದ್ರೆ ಐ ಸಜೆಸ್ಟ್ ಯು 2 to 3 months ಮೊದಲೇ ಪ್ಲ್ಯಾನ್ ಮಾಡಿ. ಯಾಕಂದರೆ ನೀವು ಅಲ್ಲಿ KSRTC ಬಸ್ ಅವೈಲೇಬಿಲಿಟಿ ಇರುತ್ತೆ ನಮಗೆ. ಅದರಲ್ಲಿ ನಮಗೆ ಹೋಗ್ಲಿಕ್ಕೇ 1,000 rupees ಸ್ಟಾರ್ಟ್ ಆಗುತ್ತೆ. ಸೊ ಇಟ್ಸ್ ನಾಟ್ ಅ ಬಿಗ್ ಡೀಲ್. ಆದರೆ ನೀವು ಅದು ಬಿಟ್ಟು KSRTC ಬಸ್ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಫಿಲ್ ಆಗಿರುತ್ತೆ. ಮತ್ತು ನೀವು ಪ್ರೈವೇಟ್ ಬಸ್ಸಿಗೆ ಹೋದರೆ ನಿಮಗೆ ಹೋಗ್ಲಿಕ್ಕೇ ಒಂದು 2,000 rupees ಬೇಕಾಗುತ್ತೆ. ಸೊ ನಿಮ್ಗಲ್ಲಿ ಬಜೆಟ್ ಫ್ರೆಂಡ್ಲಿ ಹೋಗೋ ಪ್ಲ್ಯಾನಲ್ಲಿ ಇದ್ದವರಿಗೆ ಹೋಗೋಕ್ಕೆ 2,000 ಬರಲಿಕ್ಕೆ 2,000 ಅಂತ ಆದರೆ ಅಲ್ಲೇ ನಿಮಗೆ 4,000 rupees ಖರ್ಚಾಯ್ತಲ್ಲ. ಅದಕ್ಕೋಸ್ಕರ 2 to 3 months ಮೊದಲೇ ಒಂದು ಟ್ರೈನಲ್ಲೇ ನೀವು ವಿದಿನ್ 1,000 ನೀವು ಹೋಗಿ ಬರೋ ಖರ್ಚನ್ನ ಅದರಲ್ಲೇ ಮುಗಿಸ್ಬೋದು. ಮತ್ತು ಅದ್ರ ಜೊತೆಗೆ ಟಾಯ್ ಟ್ರೈನ್ ಕೂಡ ನೀವು ಪ್ರೀ ಬುಕ್ ಮಾಡಬೇಕಾಗತ್ತೆ. ದ ಬೆಸ್ಟ್ ಪಾರ್ಟಲ್ಲಿ ಏನಂದರೆ, ಊಟಿಯಿಂದ ಕುನ್ನೂರಿಗೆ, ಕುನ್ನೂರಿಂದ ಊಟಿಗೆ, ಊಟಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಉದಗಮಂಡಲಂ. ಸೊ ಅಲ್ಲಿ ನಿಮಗೆ ಟಾಯ್ ಟ್ರೈನ್ ಅವೈಲೇಬಿಲಿಟಿ ಇದೆ. ಸೊ ಅಲ್ಲಿ ಹೋದರೆ ದಯವಿಟ್ಟು ಅದರಲ್ಲಿ ನೀವು ಜರ್ನಿ ಮಾಡಲೇಬೇಕು. ನೀವು ಅದರಲ್ಲಿ ಮಾಡಬೇಕು ಅಂದರೆ ಲಾಸ್ಟ್ ಮಿನಿಟಲ್ಲಿ ನಿಮಗೆ ಬುಕ್ ಆಗೋಲ್ಲ, ಆಯಿತಾ? ನೀವು ಮೊದಲೇ ಬುಕ್ ಮಾಡಬೇಕಾಗತ್ತೆ. ಸೊ ನಮಗೆ ಫಾರ್ಚುನೇಟ್ಲಿ 20 days ಮೊದಲು ಬುಕ್ ಮಾಡಿದ್ರು ನಮ್ಗೆ ಸಿಕ್ತು. ಅದು ಹೇಗೆ ಸಿಕ್ತು ಅಂದರೆ, ನಮಗೆ ಕುನ್ನೂರಿಂದ ಊಟಿಗೆ ಟಾಯ್ ಟ್ರೈನ್ ಸಿಕ್ತು. ಹಾಗಾಗಿ ನಾವು ಫಸ್ಟ್ ಕುನ್ನೂರಿಗೆ ಹೋಗಿ ಅಲ್ಲಿಂದ ಊಟಿಗೆ ಬರೋ ಪ್ಲ್ಯಾನ್ ಮಾಡಿದ್ವಿ. ಸೊ ಟ್ರಾವೆಲ್ ವಿಷಯದಲ್ಲಿ ನಾನು ಇದನ್ನು ಹೇಳ್ತೀನಿ. ಸೊ ಬೆಟರ್ ಪ್ಲ್ಯಾನ್ ಅರ್ಲಿ. ವರ್ಸ್ಟ್ ಕೇಸ್ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ನೀವು ವಯಾ ಬಸ್ಸೇ ಹೋಗಬೇಕು ಆ್ಯಂಡ್ ಇಟ್ ವಿಲ್ ಬಿ ಬಿಟ್ ಕಾಸ್ಟ್ಲಿ. ಸೊ ಪಾಯಿಂಟ್ ನಂಬರ್ 2 ಅಲ್ಲೇ ಇನ್ನೊಂದು ಪಾಯಿಂಟನ್ನು ಇನ್ಕ್ಲೂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ಸ್ಟೇ ಬಗ್ಗೆ. ಸೊ ನಾವೇನು ಮಾಡಿದ್ವಿ, ನಾನು ನನ್ನ ಫ್ರೆಂಡ್ ಇಬ್ಬರೇ ಹೋಗ್ತಾ ಇರೋ ಕಾರಣ, ವಿ ಬೋತ್ ಆರ್ ಲೇಡೀಸ್. ಸೊ ಸೇಫ್ಟಿ ಪರ್ಪಸ್ ನಾವು ಟ್ರಾವೆಲ್ ಮತ್ತು ಹೋಟೆಲ್ ಎರಡನ್ನೂ ಬುಕ್ ಮಾಡಿದ್ವಿ. ಅದು ಇಶ್ಯೂಸ್ ಏನಂದರೆ, ಲೈಕ್ ಇಶ್ಯೂಸ್ ಅಂಥದ್ದೇನು ಆಗಲಿಲ್ಲ. ಅದೇ ನಿಮ್ಗೆ ಲಾಸ್ಟ್ ಮಿನಿಟಲ್ಲಿ ನಿಮಗೆ ಚೀಪಾಗಿ ಅಂದರೆ ಎಲ್ಲ ಅಮ್ಯುನಿಟೀಸ್ ಇರೋ ಹೋಟೆಲ್ ಸಿಗಬೇಕು ಅಂದರೆ ಯು ಹ್ಯಾವ್ ಟು ಬುಕ್ ಅರ್ಲಿ. ಸೊ ಅಲ್ಲಿ ಏನಾಯಿತು, ಹುಡುಕ್ತಿದ್ವಿ, ಲೈಕ್ ರೀಲ್ಸಲ್ಲೆಲ್ಲ ನೋಡಿಕೊಂಡು ಕೆಲವೊಂದು ಹೋಟೆಲ್ಸನ್ನು ಬರೆದಿಟ್ಕೊಂಡಿದ್ವಿ. ಸೊ ಅದನ್ನು ನಾವು booking.com ಮತ್ತು ಅದರ್ ಹೋಟೆಲ್ ವೆಬ್ಸೈಟ್ಸಲ್ಲಿ ಸರ್ಚ್ ಮಾಡಿದಾಗ
ಕೆಲವೊಂದು ಹೋಟೆಲ್ ಸಿಕ್ತು, ಬಟ್ ಇನ್ನೂ ಬೆಟರ್ ಹೋಟೆಲ್ ಇತ್ತು ನಮಗೆ, ಆದರೆ ಆಲ್ರೆಡಿ ಬುಕ್ ಆಗಿತ್ತು, ಎಲ್ಲ ಫಿಲ್ ಆಗಿತ್ತು, ಹಾಗಾಗಿ ನಮಗೆ ಸಿಗಲಿಲ್ಲ. ನಾವು ಫಸ್ಟ್ ಡಾರ್ಮೆಟ್ರಿ ಪ್ಲ್ಯಾನ್ ಮಾಡ್ತಾ ಇದ್ವಿ. ನಮಗೇನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಾವು ತಿರುಗಾಡ್ತಾನೆ ಇರ್ತೀವಿ, ಸೊ ಲಾಸ್ಟ್ ಒಂದು ನೈಟ್ ಹೋಗಿ ಉಳಿಯೋಕ್ಕೆ ಮಾತ್ರ ಅಲ್ವಾ ಅಂತ ಹೇಳ್ಕೊಂಡು ಒಂದು ಡಾರ್ಮೆಟ್ರಿ ಪ್ಲ್ಯಾನ್ ಮಾಡ್ತಿದ್ವಿ. ಬಟ್ ಅಲ್ಲಿ ಇನ್ನೊಂದು ಪಾಯಿಂಟ್ ಗಮನಕ್ಕೆ ಏನು ಬಂತು ಅಂದರೆ, ಸೊ ಅಲ್ಲಿ ನಿಮಗೆ ಶೇರ್ಡ್ ಡಾರ್ಮೆಟ್ರಿ ಅಂತ ಇರುತ್ತೆ, ಅಥವಾ ನೀವು ಪ್ರೈವೇಟ್ ಆಗಿಯೇ ತೊಗೊಳ್ಬೋದು. ಅಂದರೆ ಪ್ರೈವೇಟ್ ಆಗಿ ಅಂದರೆ ಸಪ್ರೇಟ್ ವಾಶ್ರೂಮ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಎಲ್ಲ ಬುಕ್ ಆಗಿದ್ದರೆ ಡಾರ್ಮೆಟ್ರಿಯಲ್ಲಿ ಶೇರ್ಡ್ ಬಾತ್ರೂಮ್ ಪ್ರಿಫರ್ ಮಾಡಿದರೆ ನಿಮಗೆ ಒಂದು ಕಮ್ಮಿ ಟೈಮ್ ಇರುತ್ತೆ. ಸೊ 3 ಡೇಸಾ 2 ಡೇಸಾ ಆ ಡೇಸಲ್ಲಿ ನೀವೆಲ್ಲ ಕವರ್ ಮಾಡಬೇಕು ಅಂದ್ಕೊಳ್ತಿದ್ದಾಗ ನಿಮಗೆ ಯು ಹ್ಯಾವ್ ಟು ವೆಯ್ಟ್ ಫಾರ್ ಅದರ್ಸ್. ಅವ್ರು ವಾಶ್ರೂಮ್ ಬೇರೆಯವ್ರು ಹೋಗ್ತಿರ್ತಾರೆ, ನೀವು ಅವ್ರಿಗೆ ಕಾಯಬೇಕು. ಸೊ ನಿಮ್ಮ ಟೈಮ್ ನಿಮ್ಮ ಕೈಯಲ್ಲಿರಲ್ಲ. ಹಾಗಾಗಿ ಅದು ರಗಳೆ ಬೇಡ ಅಂತ ಹೇಳ್ಕೊಂಡು ನಾವು ಪರ್ಟಿಕ್ಯುಲರ್ ಆಗಿ ಒಂದು ರೂಮ್, 2 ಬೆಡ್ ಇರೋ ಒಂದು ರೂಮನ್ನು ಸರ್ಚ್ ಮಾಡ್ತಿದ್ವಿ. ಹೋಟೆಲ್ಗೆ ನೀವು ಚೆಕ್ ಇನ್ ಆಗ್ತಿದ್ದ ಹಾಗೇ ಅಲ್ಲಿರುವಂಥ ಎಲ್ಲ ಬೇಸಿಕ್ ಅಮ್ಯುನಿಟೀಸನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಹೋಟೆಲ್ ಬುಕ್ ಮಾಡೋ ಮೊದಲು ಬೆಟರ್ ನೀವು ಕಾಲ್ ಮಾಡಿ ಕೇಳಿದ್ರು ನಿಮಗೆ ಹಾಟ್ ವಾಟರ್ ಫೆಸಿಲಿಟೀಸ್ ಇರುತ್ತೆ ಅಂತ ಹೇಳ್ತಾರೆ, ವೈಫೈ ಫೆಸಿಲಿಟಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಹೋದಾಗ ಏನಾಯಿತು ಅಂದರೆ, ಸೊ ರೂಮ್ ಒಳಗಡೆ ವೈಫೈ ಫೆಸಿಲಿಟಿ ಇರಲಿಲ್ಲ. ವೈಫೈ ಬೇಕಿತ್ತು ಅಂದರೆ ನಾವು ರಿಸೆಪ್ಷನ್ ಹತ್ರ ಬಂದು ಅಲ್ಲಿ ಯೂಸ್ ಮಾಡಬೇಕಿತ್ತು. ಮತ್ತು ಪ್ಲಗ್ ಪಾಯಿಂಟ್ ಇಶ್ಯೂಸ್ ಇತ್ತು, ಒಂದೇ ಇತ್ತು. ಟಿ ವಿ ಸರಿ ವರ್ಕ್ ಆಗ್ತಿರಲಿಲ್ಲ. ಅದರ ಜೊತೆಗೆ ವೆಂಟಿಲೇಷನ್ ಪ್ರಾಪರ್ ಆಗಿರಲಿಲ್ಲ. ಫಸ್ಟ್ ಆಫ್ ಆಲ್ ಅದು ಚಳಿ ಊರು, ಅಲ್ಲಿ ಯಾವ ವೆಂಟಿಲೇಷನ್ಗೆ ಕಿಟಕಿ ಏನೂ ಇರಲಿಲ್ಲ, ಫುಲ್ ಕ್ಲೋಸ್ಡ್ ಇತ್ತು. ಅದಕ್ಕೋಸ್ಕರ ಅವ್ರು AC ಹಾಕ್ತಾಯಿದ್ರು. ಹೋಗಲಿ AC ಟೆಂಪರೇಚರನ್ನು ಸ್ವಲ್ಪ ಜಾಸ್ತಿ ಮಾಡಿ, ಅಂದರೆ ನಮಗೆ ತುಂಬ ಕೋಲ್ಡ್ ಬೇಡ ಅಂತ ಇದ್ರು. ಅದನ್ನು ಸರಿ, ಅದು ಕಮ್ಮಿ ಮಾಡೋಕ್ಕಾಗಲ್ಲ ಅಂದರೆ ಒಂದು ಕ್ಲೋಸೇ ಮಾಡಿಬಿಡ್ಬೇಕಿತ್ತು. ಈ ಥರ ಎಲ್ಲ ನಮಗೆ ಇಶ್ಯೂಸ್ ಆಯಿತು. ಬಟ್ ನಾವು ನೈಟ್ ಬರೀ ಸ್ಟೇಗೆ ನಾವು ಇರೋ ಕಾರಣ ವಿ ಡಿಂಟ್ ಕೇರ್ ದೋಸ್ ಥಿಂಗ್ಸ್ ಮಚ್, ಬಟ್ ವಿ ಪಾಯಿಂಟೆಡ್ ಇಟ್. ಹಾಗಾಗಿ ನೀವು ಈ ಪಾಯಿಂಟ್ಸನ್ನು, ದಿಸ್ ಆರ್ ಆಲ್ ಬೇಸಿಕ್ ಥಿಂಗ್ಸ್ ಆಯಿತಾ. ಯಾವುದೇ ಹೋಟೆಲಿಗೆ ಹೋದರೂ ಇದೆಲ್ಲ ಅವರು ಬೇಸಿಕ್ಕಾಗಿ ಕೊಡಲೇಬೇಕು. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ನೋಡೋಕೆ ಒಂದ್ಸಲ ಚೆನ್ನಾಗಿರುತ್ತೆ, ಬಟ್ ದೇರ್ ಆರ್ ಸ್ಮಾಲ್ ಥಿಂಗ್ಸ್ ಆಯಿತಾ, ನಿಮ್ಗೆ ಅದು ಕಿರಿಕಿರಿ ಕೊಡುತ್ತೆ. ಹಾಗಾಗಿ ಈ ಪಾಯಿಂಟ್ಸನ್ನು ಗಮನದಲ್ಲಿಟ್ಕೊಳ್ಳಿ ಹೋಟೆಲ್ನ ಬುಕ್ ಮಾಡೋ ಮೊದಲು. ಅದಾದಮೇಲೆ ಹೋಟೆಲಲ್ಲಿ ತುಂಬ ಇದೆ. ಬಸ್ ಸ್ಟ್ಯಾಂಡ್ ಹತ್ತಿರ ವಿದಿನ್ 1 ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಮತ್ತು ಕುನ್ನೂರ್ ಅಥವಾ ಊಟಿ ಬಸ್ ಸ್ಟ್ಯಾಂಡಿಂದ ನಿಮಗೆ ರೂಮ್ ಸಿಗುತ್ತೆ. ಬಟ್ ಲಾಸ್ಟ್ ಮಿನಿಟಲ್ಲಿ ಸೀಸನ್ ಟೈಮಲ್ಲೆಲ್ಲ ಹೋದರೆ ನಿಮಗೆ ನಿಜವಾಗ್ಲೂ ಪ್ರೈಸ್ ತುಂಬ ಕಾಸ್ಟ್ಲಿ ಇರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಫುಲ್ ಬುಕ್ ಆಗಿರುತ್ತೆ, ನಿಮಗೆ ಸಿಗೋದಿಲ್ಲ. ಹಾಗಾಗಿ ಅದನ್ನು ಒಂದು ಸ್ವಲ್ಪ ಗಮನದಲ್ಲಿಟ್ಕೊಂಡು ಈ 2 ಪಾಯಿಂಟ್, ಟ್ರಾವೆಲ್ ಮತ್ತು ಎಲ್ಲಿ ಸ್ಟೇ ಮಾಡ್ತೀರಾ ಅನ್ನೋದೊಂದು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ನಾವು ಹೋಗಬೇಕಾದ್ರೆ ಇದು 2 ಪ್ಲ್ಯಾನ್ ಆಗಿತ್ತು. ಹೋದ್ಮೇಲೆ ಹೇಗೆ ಹೋಗೋದು ಅನ್ನೋದು ಪ್ಲ್ಯಾನ್ ಆಗಿರಲಿಲ್ಲ. ಸೊ ಹಾಗಾಗಿ ಅದು ಕೂಡ ಕೆಲವೊಂದು ವಿಷಯದಲ್ಲಿ ನಮ್ಗೆ ಸ್ವಲ್ಪ ಡ್ರಾಬ್ಯಾಕ್ ಆಯಿತು. ಬಟ್ ಓವರ್ ಆಲ್ ಇಟ್ ವಾಸ್ ಬೆಸ್ಟ್. ನಮಗೆ ಏನಂಥದ್ದೇನು ಪ್ರಾಬ್ಲಮ್ ಆಗಲಿಲ್ಲ. ಸೊ ಹೋಟೆಲ್ ಇನ್ಕ್ಲೂಡ್ ಮಾಡಾಯಿತು, ಟ್ರಾವೆಲ್ ಇನ್ಕ್ಲೂಡ್ ಮಾಡಾಯಿತು. ದ ಥಿಂಗ್ ಇಸ್ ಓವರ್ ಆಲ್ ಪ್ಲ್ಯಾನ್ ಪ್ರಾಪರ್ಲಿ ಟು ಅವಾಯ್ಡ್ ಅನ್ನೆಸೆಸರಿ ಎಕ್ಸ್ಪೆನ್ಸ್ ಅಂತ. ಪಾಯಿಂಟ್ ನಂಬರ್ 3 ಅಂದರೆ ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ ನೀವು ಹೋಗೋ ಮೊದಲು ಜಾಗದ ಬಗ್ಗೆ. ಈಗ ನೀವೇನಾದರೂ ಕುನ್ನೂರಿಗೆ ಹೋಗ್ತಾ ಇದ್ದೀರಿ ಅಂತಾದರೆ, ವಾಟ್ ಆರ್ ಆಲ್ ದ ಪ್ಲೇಸಸ್ ಯು ವಾಂಟ್ ಟು ವಿಸಿಟ್ ಇನ್ ಕುನ್ನೂರ್. ಸೊ ಮೊದಲೇ ಯೂಟ್ಯೂಬಲ್ಲಿ ನಿಮಗೆ ವಿಡಿಯೋಗಳು ಸಿಗುತ್ತೆ, ನಿಮಗೆ ಸ್ವಲ್ಪ ಅದನ್ನು ನೋಡ್ಕೊಳ್ಳಿ. ಸೊ ಪ್ರತಿಯೊಂದು ಜಾಗದಲ್ಲೂ ಒಂದು ಕ್ಲೋಸಿಂಗ್ ಟೈಮ್ ಅಂತ ಇರುತ್ತೆ. ನಮ್ಮದು ಊಟಿಗೆ ಬಂದರೆ, ಊಟಿಯಲ್ಲಿ ಕೆಲವೊಂದು ಪ್ಲೇಸಸ್ 6-6:30ಗೆ ಕ್ಲೋಸ್ ಮಾಡಿರ್ತಾರೆ. ಆಲ್ಮೋಸ್ಟ್ ಮೆನಿ ಪ್ಲೇಸಸ್ ವಿಲ್ ಗೆಟ್ ಕ್ಲೋಸ್ಡ್. ಅಂದರೆ 6 ಅಂತ ಆದರೆ ನೀವು ಎಲ್ಲ ಪ್ಲೇಸನ್ನು ಒಂದು ದಿನದಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಎಂಟ್ರಿ ಫೀ ಎಷ್ಟು, ಅಥವಾ ಮತ್ತು ಎಂಟ್ರಿ ಫೀ ಜೊತೆಗೆ ಎಷ್ಟು ಗಂಟೆಗೆ ಅದು ಕ್ಲೋಸ್ ಮಾಡ್ತಾರೆ, ಆ ದಿನ ನೀವು ಯಾವುದೆಲ್ಲ ಪ್ಲೇಸಸನ್ನು ಕವರ್ ಮಾಡ್ಕೊಳ್ಬಹುದು ಅನ್ನೋದು ರಫ್ ಡೀಟೇಲ್ ನಿಮ್ಮ ಹತ್ರ ಇರಲಿ. ಸೊ ಅದು ಆದಮೇಲೆ ನೀವು ಅಲ್ಲಿ ಹೋದ ಮೇಲೆ ನೀವು ಟ್ಯಾಕ್ಸಿ ಬುಕ್ ಮಾಡ್ತಿರೋ ಅಥವಾ ನೀವು ಪ್ಯಾಕೇಜ್ ಥ್ರೂ ಹೋಗ್ತಿರೋ, ಸೊ ಯು ಕ್ಯಾನ್ ಕ್ರಾಸ್ ಕಂಪೇರ್. ಸೊ ಅವರು ಕೊಡೋ ಪ್ಯಾಕೇಜ್ ಡೀಟೇಲ್ಸ್ಗೆ ನೀವು ಹೋಗಬೇಕು ಅಂದ್ಕೊಂಡಿರೋ ಡೀಟೇಲ್ಸ್ ಮ್ಯಾಚ್ ಆಗ್ತಿದೆಯಾ, ಎಷ್ಟು ಟೈಮ್ ನಿಮಗೆ ಎಕ್ಸಾಕ್ಟಾಗಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಿ ಅಂತ ನಿಮ್ಗೆ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಬಿಕಾಸ್ ಅಲ್ಲಿ ಟ್ರಾಫಿಕ್ ಇಶ್ಯೂಸ್ ಇರುತ್ತೆ, ಸಮ್ ಅದರ್ ಇಶ್ಯೂಸ್ ಬರ್ಬೋದು ಆ ಟೈಮಲ್ಲಿ. ಬಟ್ ಓವರ್ ಆಲ್ ಆಗಿ ಹೋಗೋ ಮೊದಲು ಯಾವುದೆಲ್ಲ ಪ್ಲೇಸಸನ್ನು ನೀವು ಕವರ್ ಮಾಡಬಹುದು, ಇಂಪಾರ್ಟೆಂಟ್ ಪ್ಲೇಸಸ್ ವಿಚ್ ಯು ವಾಂಟ್ ಟು ಗೋ, ಅದನ್ನು ಬರೆದಿಟ್ಕೊಳ್ಳಿ. ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಹೋಗಿ. ಇಲ್ದಿದ್ರೆ ಲಾಸ್ಟ್ ಮಿನಿಟಲ್ಲಿ ಏನಾಗುತ್ತೆ, 3 ಡೇಸ್ ಇದೆ ರಜೆ, ನಾವು ಹೋಗ್ಬೋದು ಅಂದರೆ ಹೋಗಿ ಬರಬಹುದು, ತೊಂದರೆ ಇಲ್ಲ. ಆದರೆ ನಿಮಗೆ ಬಜೆಟಲ್ಲಿ ಹೋಗಿ ಬರೋಕ್ಕಾಗಲ್ಲ. ಮತ್ತು ನಿಮ್ಮ ಹತ್ರ ಅವರು ವಸೂಲಿ ಮಾಡ್ತಿರ್ತಾರೆ. ಅಂದರೆ ನೀವು ಆಟೋದಲ್ಲಿ ಹೋಗ್ತೀರಿ, ಲಾಸ್ಟ್ ಮಿನಿಟಲ್ಲಿ ಹೋಗಿ. ನಮ್ಗೆ ಹಾಗೆ ಆಯಿತು. ಊಟಿಯಲ್ಲಿ ಏನಾಯಿತು ಅಂದರೆ, ನಾಟ್ ಸೆಕೆಂಡ್ ಡೇ, ಊಟಿದು ಫಸ್ಟ್ ಡೇ ನಾವು ಅಷ್ಟು ಪ್ಲ್ಯಾನ್ ಮಾಡಿರಲಿಲ್ಲ ಹೇಗೆ ಹೋಗಬೇಕು. ಯಾಕಂದರೆ ಕುನ್ನೂರಲ್ಲಾದರೆ ಎಲ್ಲ ಜಾಗನೂ ಹತ್ರ ಇದ್ದರೆ 1 ಡೇಯಲ್ಲಿ ನೀವು ಕವರ್ ಮಾಡಬಹುದು. ಊಟಿಯಲ್ಲಿ ಏನಾಗುತ್ತೆ, ಎಲ್ಲ ಜಾಗ ಹತ್ರ ಇಲ್ಲ, ಎಲ್ಲದೂ ಒಂದೊಂದು ಡಿಸ್ಟೆನ್ಸಲ್ಲಿದೆ. ನಾವು ಪ್ಲ್ಯಾನ್ ಮಾಡಿರಲಿಲ್ಲ, ಬಂದಾದ ಕೂಡಲೇ ಚೆಕ್ ಇನ್ 12 ಗಂಟೆಗಿತ್ತು.
ಸೊ ಅಲ್ಲಿ ಕೆಲವೊಂದು ಹೋಟ್ಲಲ್ಲಿ ಏನಾಗುತ್ತೆ, ಚೆಕ್ ಇನ್ 12 ಗಂಟೆಗೆ ಅಂತ ಇದ್ದರೆ 12 ಗಂಟೆಗೇ ಹೋಗಬೇಕು, ಇಲ್ದಿದ್ರೆ 12 ಗಂಟೆಗಿಂತ ಬೇಗ ಬಿಡಲ್ಲ. ಕೆಲವೊಂದು ಹೋಟ್ಲಲ್ಲಿ ಬಿಡ್ತಾರೆ, ಕೆಲವೊಂದು ಹೋಟ್ಲಲ್ಲಿ ಬಿಡಲ್ಲ. ಸೊ ಲಗೇಜ್ ಇರುತ್ತಲ್ವ ನಿಮ್ಮ ಹತ್ರ, ಲಗೇಜ್ ತೊಗೊಂಡು ನೀವು ಸುತ್ತಾಡೋಕ್ಕಾಗಲ್ಲ. ಪುಣ್ಯಕ್ಕೆ ಅಲ್ಲಿ ರಿಸೆಪ್ಷನಲ್ಲಿ ಒಂದು ಲಗೇಜ್ ಇಡೋಕ್ಕೆ ಅಂತ ಒಂದು ಜಾಗ ಇದೆ. ಹಾಗಾಗಿ ನಮ್ಮ ಲಗೇಜನ್ನು ಅವರಲ್ಲಿ ತೊಗೊಂಡ್ರು. ಅದನ್ನು ಇಟ್ಕೊಂಡು ನಾವೇನು ಮಾಡಿದ್ವಿ, ಅಲ್ಲೇ ಹತ್ತಿರದಲ್ಲಿರುವಂತಹ ಒಂದು ರೋಸ್ ಗಾರ್ಡನ್ ಮತ್ತು ಬೊಟಾನಿಕಲ್ ಗಾರ್ಡನ್ಗೆ ಹೋಗಿ ಮತ್ತೆ 12 ನಂತರ ಚೆಕ್ ಇನ್ ಆದ್ವಿ. ಆ ಈವ್ನಿಂಗ್ 4 PM ತನಕ ನಮಗೆ ಏನೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡೋಕ್ಕಾಗಿರಲಿಲ್ಲ. ಮತ್ತು ನಮಗೆ ಸಡನ್ ರಿಯಲೈಸೇಷನ್, ಅಯ್ಯೋ ನಾವು ಬಂದಿರೋ ತಿರುಗಾಡೋಕ್ಕೆ ಎಲ್ಲದೂ 6-6:30 ಒಳಗೆ ಕ್ಲೋಸ್ ಆಗ್ತಾಯಿದೆ, ಏನಾದರೂ ಒಂದು 2-3 ಪ್ಲೇಸಸ್ ಕವರ್ ಮಾಡಬೇಕು ಅಂತ. ಯಾರನ್ನು ಕೇಳೋದು? ಆ್ಯಂಡ್ ಹೋಗೋಣ, ನಡ್ಕೊಂಡು ಹೋಗ್ತಾ ಕೇಳೋಣ ಅಂತ ಒಂದು ಆಟೋದವ್ರ ಹತ್ರ ಕೇಳಿದ್ವಿ. ಆ್ಯಂಡ್ ಹೀ ಸ್ಟಾರ್ಟೆಡ್ ಡಿಮಾಂಡಿಂಗ್. ನಾವು 500 ರೂಪೀಸ್ಗೆ ಒಂದು 2 ಪ್ಲೇಸಸ್ ತೋರಿಸ್ತೀರಾ, ಹತ್ರನೇ ಇತ್ತು. ಬಟ್ ಅವ್ರು ಹೇಳಿದರು, ಇಲ್ಲಮ್ಮ 500 ಅಲ್ಲ, 600ಗೂ ಒಪ್ಪಲಿಲ್ಲ, 700 ಕೊಡಿ ಅಂದರು. ಸೊ ಬಂದಾಗಿದೆ, ಇರಲಿ, ಯಾಕೆ ಸುಮ್ಮನೆ, 700 ಅಲ್ಲ, ಇಬ್ಬರು ಹೋಗಿ ಬರೋಣ ಅಂತ ಹೇಳಿ ಹೋದ್ವಿ. ಮತ್ತೇನಾಯಿತು, ನಮಗೆ ಚಾಕ್ಲೇಟ್ ಫ್ಯಾಕ್ಟ್ರಿ ಮತ್ತು ಟೀ ಫ್ಯಾಕ್ಟ್ರಿಯಲ್ಲಿ ಸ್ವಲ್ಪ ಟೈಮ್ ತೊಗೊಳ್ತು. ಆ್ಯಂಡ್ ದೆನ್ ಅಗೇನ್ ಹೀ ಡಿಮಾಂಡೆಡ್, ನೀವು ನಮಗೆ ಎಕ್ಸ್ಟ್ರಾ ಕೊಡಬೇಕು, ತುಂಬ ನೈಟ್ ಆಯಿತು, ನಾವು ವೆಯ್ಟ್ ಮಾಡ್ತಿದ್ವಿ, ಹಾಗೆ ಹೀಗೆ ಅಂತ ಎಲ್ಲ. ಸೊ ದಟ್ ಈಸ್ ದ ಥಿಂಗ್. ಅಂದರೆ ಸ್ವಲ್ಪ ನೆಗೋಷಿಯೇಟ್ ಪ್ರಾಪರಾಗಿ ಮಾಡಬೇಕಾಗುತ್ತೆ. ಇವರೆಲ್ಲ ಏನು ಮಾಡ್ತಾರೆ, ಆಟೋದವರೆಲ್ಲ ಟೈಮಿಂಗ್ ಅಂತ ಹೇಳ್ತಾರೆ, ಅವರಿಗೆ ಲೋಕಲ್ ಪ್ಲೇಸಸ್ ಚೆನ್ನಾಗಿ ಗೊತ್ತಿರುತ್ತೆ, ಬಟ್ ನಮಗಷ್ಟು ಕ್ಲಿಯರ್ ಡೀಟೇಲ್ಸ್ ಕೊಟ್ಟಿರಲ್ಲ, ಯಾವ್ಯಾವ ಪ್ಲೇಸಲ್ಲಿ ಎಷ್ಟೆಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ರ್ಯಾಂಡಮ್ ಆಗಿ ಹೇಳ್ತಾರೆ ಮತ್ತು ಮನಿ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ. ಸೊ ಈ ಎಲ್ಲ ಪ್ರಾಬ್ಲಮ್ಸನ್ನು ಅವಾಯ್ಡ್ ಮಾಡೋಕ್ಕೆ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದೇ ದಿಸ್ ಇಸ್ ಒನ್ ಎಕ್ಸ್ಪೀರಿಯನ್ಸ್ ನಮಗಾಗಿದ್ದು. ಸೊ ನೆಕ್ಸ್ಟ್ ಕಮಿಂಗ್ ಟು ಪಾಯಿಂಟ್ ನಂಬರ್ 5. ಪಾಯಿಂಟ್ ನಂಬರ್ 5ಅಲ್ಲಿ ಏನಾಗುತ್ತೆ ಅಂದರೆ, ನಿಜವಾಗ್ಲೂ ಊಟಿ ಕುನ್ನೂರಿಗೆ ಹೋದರೆ, ಸ್ಪೆಷಲಿ ವಿಂಟರಲ್ಲಿ ನಿಮಗೆ ನೀರು ಕುಡಿಯೋಕ್ಕೆ ಮನಸ್ಸೇ ಬರಲ್ಲ. ನನಗಾಗಿದ್ದು ಅದೇ, ನನಗೆ ನೀರು ಕುಡಿಬೇಕಂತಲೇ ಅನಿಸ್ತಿರಲಿಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ನೀರು ಕುಡಿಯಲ್ಲ, ಹಾಗಾಗಿ ನಿಮಗೆ ವಾಶ್ರೂಮಿಗೆ ಹೋಗಬೇಕು ಅಂತ ಅನಿಸಿರಲ್ಲ. ನೀವು 3 ದಿನದಲ್ಲಿ ಟ್ರಿಪ್ಪಲ್ಲಿ ಎಲ್ಲ ಪ್ಲೇಸಸ್ ಕವರ್ ಮಾಡಬೇಕು ಅನ್ನೋ ಗಡ್ಬಿಡಿಯಲ್ಲಿ ಇರ್ತೀರ. ಮತ್ತು ಹಾಗಾಗಿ ನಿಮಗೆ ಟೈಮಿಂಗ್ ಇಶ್ಯೂಸ್ ಒಂದು ಕಡೆಯಿಂದ ಇರುತ್ತೆ. ಸೊ ಯು ವೋಂಟ್ ಬಿ ಫೀಲಿಂಗ್ ಲೈಕ್ ಡ್ರಿಂಕಿಂಗ್ ವಾಟರ್. ಆ್ಯಂಡ್ ಆಲ್ಸೋ ನಿದ್ದೆ ಮಾಡೋಕ್ಕೂ ನಿಮ್ಗೆ ಟೈಮ್ ಸರಿಯಾಗಿ ಸಿಗಲ್ಲ. ಬಟ್ ನಾನು ಹೇಳ್ತೀನಿ, ಪ್ಲೀಸ್ ಡ್ರಿಂಕ್ ವಾಟರ್, ವಾಶ್ರೂಮಿಗೆ ಹೋಗಿ, ಮತ್ತು ನಿದ್ದೆನೂ ಕರೆಕ್ಟ್ ಮಾಡಿ. ಒಂದು 2-3 ಡೇಸ್ ಅಂತ ಹೇಳಿದ್ರೆ ನಿಮಗೆ ಪ್ರಾಪರ್ ಸ್ಲೀಪ್ ಬೇಕು. ಸೊ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಓಕೆ, ಯೂಶ್ವಲಿ ನಾವು ಈ ಥಿಂಗ್ಸನ್ನು ನಾವು ತುಂಬ ಅವಾಯ್ಡ್ ಮಾಡ್ತೀವಿ, ನಮ್ಮನ್ನು ನಾವು ಕೇರ್ ತೊಗೊಳ್ಳೋದು. 3 ಡೇಸ್ ಅಲ್ವಾ, ಇಟ್ಸ್ ಫೈನ್, ಅಡ್ಜಸ್ಟ್ ಮಾಡೋಣ ಅಂತ. ಬಟ್ ಬೇಡ, ಪ್ಲೀಸ್ ಟೇಕ್ ದಿಸ್ ಆಲ್ಸೋ ಇನ್ ಟು ಕನ್ಸಿಡರೇಷನ್. ಪಾಯಿಂಟ್ ನಂಬರ್ 6, ಇದರಲ್ಲಿ ನೀವು ವಯಾ ಪ್ಯಾಕೇಜ್ ಥ್ರೂ ಹೋಗ್ತೀರೋ ಅಥವಾ ನೀವು ಟ್ಯಾಕ್ಸಿ ಬುಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ 4 to 5 ಪೀಪಲ್ ಹೋಗ್ತೀರಾ, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಆದರೆ ಎಲ್ಲೇ ಹೋಗಲಿ, ನೀವು ಸ್ಪೆಷಲಿ ಪ್ಯಾಕೇಜ್ ಥರ ಹೋಗ್ತೀರಿ ಅಂತಾದರೆ ದಯವಿಟ್ಟು ಸ್ವಲ್ಪ ಸ್ನ್ಯಾಕ್ಸನ್ನು ತೊಗೊಂಡು ಹೋಗಿ. ಯಾಕಂದರೆ ಅವರು ಕೆಲವೊಂದು ಪ್ಲೇಸಸನ್ನು ಕವರ್ ಮಾಡೋಕ್ಕೆ ಏನಾಗುತ್ತೆ, ನಿಮಗೆ ಲಂಚ್ ಟೈಮ್ 2 PM ಅಂದರೆ 2 ಗಂಟೆ, ಅಥವಾ ಲಂಚ್ ಟೈಮ್ ಎಕ್ಸೀಡಾಗಿ ನಿಮಗೆ ಲಂಚ್ ಮಾಡಬೇಕಾದಂಥ ಪ್ರಸಂಗದಲ್ಲಿ ಅವರೆಲ್ಲಾದರೂ ಗಾಡಿ ನಿಲ್ಲಿಸಿದಾಗ ನಿಮ್ಗೆ ಹಸು, ನಿಜವಾಗ್ಲೂ ನನಗಂತೂ ಹಸು ಆಗ್ತಿತ್ತು, ಏನಾದರೂ ಒಂಚೂರು ತಿನ್ನಬೇಕಲ್ಲ ಅಂತ ಹೇಳಿದಾಗ ನಮ್ಮ ಹತ್ರ ಏನೂ ಸ್ನ್ಯಾಕ್ಸ್ ಇರಲಿಲ್ಲ. ದಟ್ ಈಸ್ ವಾಟ್ ಐ ಫೀಲ್ಡ್. ಸೊ ನೀವೆಲ್ಲೇ ಹೋಗಬೇಕಾದ್ರೂ ಒಂದು ಸ್ವಲ್ಪ ತಿಂಡಿನ ನಿಮ್ಮ ಹತ್ರ ಇಟ್ಕೊಂಡಿರಿ. ಸ್ವಲ್ಪ ನಿಮಗೆ ಅಂದರೆ ಅನ್ನೆಸೆಸರಿ ಖರ್ಚು ಬರಲ್ಲ ಹೊರಗಡೆ. ಸೊ ನೀವು ತಿನ್ನಬಹುದು ಅಂಥ ಟೈಮಲ್ಲಿ, ಹಸು ಮಾಡ್ಕೊಂಡಿರಬೇಕಾದಂಥ ಪ್ರಸಂಗ ಬರಲ್ಲ. ಸೊ ಅದು ಒಂದು ಪಾಯಿಂಟ್. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಏನಂದರೆ, ದ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಪ್ಲೀಸ್ ಟೇಕ್ ಯುವರ್ ಪವರ್ ಬ್ಯಾಂಕ್. ದಯವಿಟ್ಟು ನಿಮ್ಮ ಪವರ್ ಬ್ಯಾಂಕನ್ನು ತೊಗೊಂಡು ಹೋಗಿ. ಯಾಕಂದರೆ ನಮ್ಮ ಹತ್ರ, ನನ್ನ ಫ್ರೆಂಡ್ ಹತ್ರನೂ, ಇಬ್ಬರ ಹತ್ರನೂ ಪವರ್ ಬ್ಯಾಂಕ್ ಇರಲಿಲ್ಲ. ಆ ಟೈಮಲ್ಲಿ ನೀವು ಫೋಟೋಶೂಟ್ ಮಾಡ್ತೀರಾ, ಪ್ಲೇಸಸ್ ನೋಡ್ತೀರಾ, ವೀಡಿಯೋ ಮಾಡಲಿಕ್ಕೆ ನೀವು ನಿಮ್ಮ ಫೋನನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀರಾ. ಆ ಟೈಮಲ್ಲಿ ನಿಮಗೆ ಪವರ್ ಬ್ಯಾಂಕ್ ಇಲ್ದಿದ್ರೆ ಏನಾಗುತ್ತೆ, ನೀವು ಎಲ್ಲೆಲ್ಲ ಹೋಟ್ಲಿಗೆ ಹೋಗ್ತಿರಲ್ಲ, ನೀವು ಚಾರ್ಜರ್ ಹಿಡ್ಕೊಂಡು ಹೋಗಬೇಕು. ಪ್ಲೀಸ್ ನನ್ನ ಫೋನನ್ನು ಚಾರ್ಜಿಗೆ ಹಾಕಿ. ನಾವು ಮಾಡಿದ್ದು ಅದೇ, ಎಲ್ಲೆಲ್ಲ ಹೋಟ್ಲಲ್ಲಿ ಅವ್ರು ನಿಲ್ಲಿಸಿದ್ರು, ಅಕ್ಕ ಪ್ಲೀಸ್ ಚಾರ್ಜಿಗೆ ಹಾಕಿ ನಮ್ಮ ಫೋನಲ್ಲಿ ಚಾರ್ಜ್ ಇಲ್ಲ ಅಂತ ಹೇಳ್ಕೊಂಡು. ಇಟ್ಸ್ ಅ ವೆರಿ ಇರಿಟೇಟಿಂಗ್. ಯಾಕಂದರೆ ಇರಿಟೇಟಿಂಗ್ ಥಿಂಗ್, ನಿಮಗೆ ಪವರ್ ಬ್ಯಾಂಕ್ ಬೇಕೇ. ಬಿಕಾಸ್ ನಿಮಗೆ ಲಂಚ್ಗೆ ಅಂತ ಒಂದು 15 ಮಿನಿಟ್ಸ್ ಅಂತ ಕೊಟ್ಟಾಗ, 15-20 ಮಿನಿಟ್ಸ್ ಅಂತ ಕೊಟ್ಟಾಗ, ಅಷ್ಟು ಮಿನಿಟಲ್ಲಿ ಎಲ್ಲ ಹೋಟೆಲ್ನವರು ಚಾರ್ಜಿಗೆ ಹಾಕಲ್ಲ ಫೋನನ್ನು. ಅದಕ್ಕೋಸ್ಕರ ಪವರ್ ಬ್ಯಾಂಕನ್ನು ನೆನಪಿಂದ ತೊಗೊಂಡು ಹೋಗಿ. ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ಸ್. ನನಗೆ ಹೋಗೋ ಮೊದಲು ಇದೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕಿತ್ತು, ಹೀಗೆ ಮಾಡಬೇಕಿತ್ತು ಅನಿಸಿದಂತಹ ಪಾಯಿಂಟ್ಸ್ ಇದೆಲ್ಲ. ಸೊ ಅದೇ ಇನ್ನೊಂದು ಪಾಯಿಂಟ್ ಅಂದರೆ, ಅದೇ ಟಾಯ್ ಟ್ರೈನನ್ನು ಮಿಸ್ ಮಾಡ್ಕೊಳ್ಬೇಡಿ. ಅದಕ್ಕೋಸ್ಕರ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ನಮ್ಮದು ಲಾಸ್ಟ್ ಮಿನಿಟ್ ಪ್ಲ್ಯಾನಿಂಗ್ ಆಯಿತು, ಬಟ್ ಫಾರ್ಚುನೇಟ್ಲಿ ಅಷ್ಟೊಂದೇನು ಪ್ರಾಬ್ಲಮ್ ಆಗಲಿಲ್ಲ ನಮಗೆ. ಇನ್ನೊಂದು ಟಿಪ್ ಏನು ಹೇಳ್ತೀನಿ ಅಂದರೆ, ಟ್ರಾವೆಲ್ ಮಾಡಬೇಕಾದ್ರೆ ಐ ಮೆನ್ಷನ್ಡ್, ಒಂದಾ ಪ್ಯಾಕೇಜಲ್ಲಿ ಹೋಗಿ ಅಥವಾ ನೀವೇ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗಿ ಅಂತ.
ಸೊ ಕುನ್ನೂರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಊಟಿ ಕುನ್ನೂರು ಎರಡರಲ್ಲೂ ನಿಮಗೆ ಬೈಕ್ ರೆಂಟ್ ಅಂತ ಸಿಗಲ್ಲ ಅಥವಾ ಸ್ಕೂಟಿ ರೆಂಟ್ ಅಂತ ಸಿಗಲ್ಲ. ಇದೆ ಅಂತ ಹೇಳ್ತಾರೆ, ಬಟ್ ನಾನು ಆ ಥರ ಹೋಗಿದ್ದು ಪೀಪಲನ್ನು ನೋಡಿದ್ದು ಭಾರಿ ಕಮ್ಮಿ ಅಲ್ಲಿ. ಸೊ ಯೂಶ್ವಲಿ ಆಟೋದಲ್ಲಿ ಹೋಗ್ತಾರೆ, ಇಲ್ಲಾಂದರೆ 4-ವೀಲರ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಎರಡೂ ಪ್ಲೇಸಲ್ಲೂ ನೀವು ಊಟಿ ಆಗಿರ್ಬೋದು, ಕುನ್ನೂರು ಆಗಿರ್ಬೋದು, ಮ್ಯಾಕ್ಸಿಮಮ್ 1500 2000 ರೂಪೀಸ್ ಕೊಡಬಹುದು ಪರ್ ಪರ್ಸನ್ ಅಲ್ಲ, ಓವರ್ ಆಲ್ ಆಗಿ. ನೀವೊಂದು 2 to 3 ಪೀಪಲ್ ಆಟೋದಲ್ಲಿ ಅಥವಾ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಅವ್ರು ಯಾವುದೆಲ್ಲ ಪ್ಲೇಸಸ್ ಅವ್ರು ಕವರ್ ಮಾಡ್ತಾರಲ್ಲ, ಸೊ ಯು ಕ್ಯಾನ್ ಗಿವ್ 2000 ಮ್ಯಾಕ್ಸ್. ಸೊ ಏನಾಗುತ್ತೆ, ಕುನ್ನೂರಲ್ಲಿ ಒನ್ ಡೇಯಲ್ಲೇ ನೀವು ಕವರ್ ಮಾಡ್ಬೋದು, ಯು ಕ್ಯಾನ್ ಸ್ಪೆಂಡ್ ಆ್ಯಂಡ್ ಯು ಕ್ಯಾನ್ ಸಿ ದ ಎಂಟೈರ್ ಕುನ್ನೂರು. ಬಟ್ ಊಟಿಯಲ್ಲಿ ನೀವು 2 ದಿನ ಸ್ಟೇ ಮಾಡ್ತೀರಾ ಅಂತ ಹೇಳಿದರೆ, ಊಟಿಯಲ್ಲಿ ಎಲ್ಲ ಪ್ಲೇಸಸ್ ಹತ್ರ ಇಲ್ಲ, ಕೆಲವೊಂದು ಪ್ಲೇಸಸ್ ದೂರ ಇದೆ. ಸೊ ಇಂಥ ಟೈಮಲ್ಲಿ ನಾನು ಸಜೆಸ್ಟ್ ಮಾಡೋದೇನು ಅಂದರೆ, ಸೊ ಪ್ಯಾಕೇಜಲ್ಲಿ ಹೋಗಿ ಅಂತ. ನೀವು ತುಂಬ ಜನ ಇದ್ದರೆ ಓಕೆ, ನೋ ಇಶ್ಯೂಸ್, ನೀವು ಟ್ಯಾಕ್ಸಿಯಲ್ಲೇ ಹೋಗಿ. ಒಂದು 4, 5, 6 ಜನ ಇದ್ದರೆ ನಿಮ್ಮಲ್ಲೇ ಅಮೌಂಟ್ ಡಿವೈಡ್ ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ಬಟ್ ನೀವು ನಮ್ಮ ಥರ 2 ಪೀಪಲ್ ಅಂತ ಬಂದರೆ ಒಂದು ದಿನ 2000 ರೂಪೀಸ್ ಸ್ವಲ್ಪ ಪ್ಲೇಸಿಗೆ, ನೆಕ್ಸ್ಟ್ ಡೇ 2000 ರೂಪೀಸ್. ನೀವು ಬಜೆಟ್ ಪ್ಲ್ಯಾನಿಂಗಲ್ಲಿ ಹೋಗೋ ಪ್ಲ್ಯಾನ್ ಮಾಡ್ತಿದ್ರೆ ದಿಸ್ ಇಸ್ ನಾಟ್ ಅ ವರ್ತ್ ಥಿಂಗ್. ಸೊ ಪ್ಯಾಕೇಜಲ್ಲಿ ಏನಾಗುತ್ತೆ, ಅವರೊಂದು TT ಬಸ್ ಬುಕ್ ಮಾಡಿರ್ತಾರೆ, ಒಂದು 20-30 ಪೀಪಲ್ ಹೋಗಿರ್ತೀರ. ಸೆಕೆಂಡ್ ಡೇ ನಾವು ಪ್ಯಾಕೇಜ್ ಬುಕ್ ಮಾಡ್ಕೊಂಡು ಹೋಗಿದ್ವಿ. ನಮಗೆ ಯಾವುದೆಲ್ಲ ಪ್ಲೇಸಸ್ ನೋಡಬೇಕನ್ನೋದೊಂದು ಕ್ಲಾರಿಟಿ ಇತ್ತು ಸೆಕೆಂಡ್ ಡೇಗೆ. ಅದನ್ನು ಚೆಕ್ ಮಾಡಿದ್ವಿ, ಅವ್ರ ಹತ್ರ ವಿಚಾರಿಸಿದಾಗ ಪರ್ ಹೆಡ್ 300 ರೂಪೀಸ್ ಮತ್ತು ಎಂಟ್ರಿ ಫೀ ಮಾತ್ರ ನಾವು ಕೊಡಬೇಕು ಅಂತ ಆಗಿತ್ತು. ಸೊ ಪಾರ್ಕಿಂಗ್ ಫೀ ಅವ್ರ ನಮ್ಮ ಹತ್ರ ಏನು ತೊಗೊಂಡಿಲ್ಲ. ಈ ಥರದಲ್ಲಿ ನನಗೆ ಇದು ಬೆಟರ್ ಅನಿಸ್ತು. ಬಿಕಾಸ್ ನೀವು ಇಬ್ಬರೇ ಟ್ಯಾಕ್ಸಿಯಲ್ಲಿ 2000 ರೂಪೀಸ್ ಕೊಟ್ಟು ಹೋಗಲಿಕ್ಕೆ, ಆಮೇಲೆ ಅದರಲ್ಲೂ ಬೇರೆ ಟೈಮಿಂಗ್ ಇಶ್ಯೂಸ್ ಹೇಳ್ತಾರೆ ಅವರು, 9 to 5, 9 to 6 ಒಳಗೇ ನೀವು ಹೋಗಿ ಬರಬೇಕು ಅಂತ. ಟ್ರಾಫಿಕ್ ಇದ್ದರೆ ಒಬ್ವಿಯಸ್ಲಿ ಇಲ್ಲ, ಟೈಮ್ ಮಿಸ್ ಆಗಿ ನಮ್ಗೆ ಅಲ್ಲಿ ಜಾಸ್ತಿ ಸ್ಪೆಂಡ್ ಮಾಡೋಕ್ಕೆ ಅವ್ರು ಕೊಡ್ತಾರೋ, ನಾವು ಹೋದರೂ ಸಮೇತ ಬಿಡ್ತಾರೆ. ಬಟ್ ಲೆಟ್ ದಿ ಎಂಡ್ ಇಲ್ಲ ಜಾಸ್ತಿ ಆಯಿತು, 6 o'clock ಆಯ್ತಲ್ಲ, ನೀವು ಸ್ವಲ್ಪ ನಮಗೆ ಜಾಸ್ತಿ ಕೊಡಬೇಕು ಹೇಳ್ತಾರೆ. ಸೊ ಇದೆಲ್ಲ ಇಶ್ಯೂಸನ್ನು ಅವಾಯ್ಡ್ ಮಾಡೋಕ್ಕೆ ಪ್ಯಾಕೇಜ್ ಥ್ರೂ ಹೋಗೋದು ಏನು ಪ್ರಾಬ್ಲಮ್ ಅಲ್ಲ. ನಮಗೆ ಪ್ಯಾಕೇಜ್ ಥ್ರೂ ಅಂತ ಬಂದಾಗ ಮೇನ್ ಇಶ್ಯೂ ಬರೋದೇ ಟೈಮಿಂಗ್. ಸೊ ತುಂಬ ಜನ ಇರ್ತಾರೆ, ನಮ್ಮ ಟೈಮ್ ನಮ್ಮಿರಲ್ಲ ಅಂತ. ಬಟ್ ನನಗೆ ಆ ಥರ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನೂ ಆಗಲಿಲ್ಲ. ಪಾಪ ಅವ್ರು ನಮಗೆ ಸಫಿಷಿಯೆಂಟಾಗಿ ಟೈಮ್ ಕೊಟ್ಟರು. ಬಿಕಾಸ್ ನಾವು 2 ಪ್ಲ್ಯಾನ್ ಮಾಡ್ತಿದ್ದಾಗ ಅವರು 9 to 6 ಅಂತ ಹೇಳಿದರು, ನಾವು ಟ್ಯಾಕ್ಸಿ ಅವ್ರ ಹತ್ರ ಕೇಳಿದಾಗಲೂ 9 to 5:30 ಹೇಳಿದರು. ಸೊ ಇವ್ರೇನು ಮಾಡಿದರು, ನಾವು ಪ್ಯಾಕೇಜ್ ಥ್ರೂ ಹೋದಾಗ 7:30 ತನಕ ಆಯಿತು ನಮಗೆ. ಅವ್ರೇನು ನಮಗೆ ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡಲಿಲ್ಲ. ಪಾಪ ದೇ ಹ್ಯಾವ್ ವೆಯ್ಟೆಡ್. ಇಂಡಿವಿಜುವಲ್ಗೆ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿಕೊಂಡು ತಾಳ್ಮೆಯಿಂದ ನಮ್ಮನ್ನೆಲ್ಲ ಕರೆದು ಎಲ್ಲ ಪ್ಲೇಸಸನ್ನು ತೋರಿಸಿದ್ರು ಅವರು, ಟ್ರಾವೆಲ್ ಏಜೆನ್ಸಿಯವರು. ಸೊ ಇಟ್ಸ್ ರಿಯಲಿ ವೆರಿ ಗುಡ್. ಆ್ಯಂಡ್ ಊಟಿಯಲ್ಲೂ ಅಷ್ಟೇ, ಹೋಟೆಲ್ ಲ್ಯಾಂಡ್ಮಾರ್ಕ್ ಅನ್ನೋ ಪ್ಲೇಸಲ್ಲಿ ನಾವು ಉಳಿದಿದ್ವಿ. ಆ ಹೋಟೆಲ್ ಕೂಡ ಚೆನ್ನಾಗಿತ್ತು, ಬಟ್ ಸಮ್ ಇಶ್ಯೂಸ್ ಆಗಿತ್ತು. ಪಾಪ ಆ ಹೋಟೆಲಿಂದನೇ ನಮಗೆ ಸೆಕೆಂಡ್ ಡೇ ಪ್ಯಾಕೇಜ್ ಟೂರ್ಗೆ ಹೋಗೋ ವ್ಯವಸ್ಥೆ ಆಗಿದ್ದು. ಅವ್ರದ್ದು ನಮಗೆ ಪ್ಯಾಪ್ಲೆಟ್ ಶೇರ್ ಮಾಡಿದರು, ಅದರಲ್ಲೆಲ್ಲ ಕ್ಲೀನಾಗಿ ಡೀಟೇಲಾಗಿ ಅವ್ರು ಬರೆದಿದ್ರು. ಇಟ್ ವಾಸ್ ರಿಯಲಿ ವೆರಿ ವೆರಿ ಗುಡ್. ಸೊ ಅವ್ರ ಮುಖಾಂತರ ನಮ್ಗೆ ಆ ಟೂರ್ ಪ್ಯಾಕೇಜ್ ಆ್ಯಂಡ್ ಟೂರ್ ಜೈನ್ ಮ್ಯಾನೇಜ್ಮೆಂಟ್ ಅನಿಸುತ್ತೆ. ನಾನು ಅವ್ರ ಡೀಟೇಲನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ನೀವೇನಾದರೂ ಊಟಿ ಕುನ್ನೂರಿಗೆ ಹೋಗೋ ಪ್ಲ್ಯಾನ್ ಮಾಡ್ತಾ ಇದ್ದರೆ ನೀವು ಅವರಿಗೆ ಕನೆಕ್ಟ್ ಆಗಿ ಹೋಗಬಹುದು. ಇದು ಪ್ರಮೋಷನ್ ಅಂತ ಏನೂ ಅಲ್ಲ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಇದು ಬಿಟ್ಟು ನಿಮಗೆ ಬೇರೆ ಏನು ಟ್ರಾವೆಲ್ ಏಜೆನ್ಸೀಸ್ ಅವರು ನಿಮಗೆ ಬೆಟರ್ ಅನಿಸಿದರೆ ಅಥವಾ ನಿಮಗೆ ಬೇರೆ ಪ್ಲ್ಯಾನ್ ಥ್ರೂ ಹೋಗಬೇಕಂತಿದ್ರೆ ಇಟ್ಸ್ ಆಲ್ ಅಪ್ ಟು ಯು ಕ್ಯಾನ್ ಚೂಸ್ ಇಟ್. ಬಟ್ ದಿಸ್ ಆರ್ ಆಲ್ ದ ಪಾಯಿಂಟ್ಸ್ ವಿಚ್ ಪರ್ಸನಲಿ ಐ ಫೆಲ್ಟ್ ಓಕೆ, ಹೀಗೆ ಮಾಡಬೇಕಿತ್ತು, ಹೀಗಾಗಬೇಕಿತ್ತು, ಇನ್ನೂ ಬೆಟರ್ ಪ್ಲ್ಯಾನ್ ಮಾಡ್ಬೋದಿತ್ತು ಅಂತ ಕೆಲವೊಂದು ಪಾಯಿಂಟ್ಸ್ ಆಗಿತ್ತು. ಸೊ ಆಲ್ಮೋಸ್ಟ್ ನನಗೆಲ್ಲ ಪಾಯಿಂಟ್ಸನ್ನು ಕವರ್ ಮಾಡಿದ್ದೀನಿ. ಹಾಗಾಗಿ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ನಿಜವಾಗ್ಲೂ ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ಯಾರು ಊಟಿಗೆ ಹೋಗ್ತಾರೆ, ಕುನ್ನೂರಿಗೆ ಹೋಗ್ತಾರೆ, ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಸೊ ನಿಮಗೆ ನಿಮಗೂ ನೀವು ಆಲ್ರೆಡಿ ಹೋಗಿ ಬಂದಿದ್ದರೆ ಸೊ ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಯಾವುದೆಲ್ಲ ಎಕ್ಸ್ಟ್ರಾ ಪಾಯಿಂಟ್ಸ್ ನಾವು ಹೋಗೋ ಮೊದಲು ಪ್ರಿಕಾಷನ್ಸ್ ನಾವು ತೊಗೊಂಡಿಟ್ಕೊಂಡಿರಬೇಕು ಅಂತ ನಿಮ್ಗೇನಾದರೂ ಎಕ್ಸ್ಟ್ರಾ ಪಾಯಿಂಟ್ಸ್ ಆ್ಯಡ್ ಮಾಡಬೇಕಂತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಲೈಕ್, share and subscribe my channel. So yeah, that's it guys, and yeah, see you soon ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.